ಆದ್ರೆ ನನಗೆ ಅಷ್ಟೊಂದು ನೆನಪಿಲ್ಲ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಮನೆ ಬಿಟ್ಟು ಹೋಗ್ಬಿಟ್ರಂತೆ. ಅಂತೇನಾ? ಆದರೆ ಯಾಕೆ ಏನು ಅಂತ ಗೊತ್ತಿಲ್ವಾ? ಎಲ್ಲ ಅವ್ರಿವ್ರು ಹೇಳಿದ್ದನ್ನೇ ಕೇಳಿದ್ದೀವಿ. ಗೊತ್ತಿದ್ರೆ ಅಣ್ಣನಿಗೆ ಗೊತ್ತಿರ್ಬೋದು. ನಿಮ್ಮ ಅಣ್ಣಂಗೆ ಕೇಳಿದ್ರೆ ಕೋಪ ಮಾಡ್ಕೋತಾನೆ. ಮಾವಂಗೆ ಬಿಟ್ಟರೆ ಬೇರೆ ಇನ್ಯಾರಿಗೆ ವಿಷಯ ಗೊತ್ತಿರ್ಬೋದು? ಅಪ್ಪನಿಗೆ ಗೊತ್ತಿರ್ಬೋದು ಕಣತ್ಗೆ. ಆದರೆ ಅಪ್ಪ ಯಾವಾಗಲೂ ಕುಡ್ಕೊಂಡೇ ಇರ್ತಾನೆ. ಏನೇನು ತಾನೇ ಹೇಳೋಕ್ಕಾಯ್ತದೆ. ಸರಿ, ಯಾಕತ್ಗೆ ಅಮ್ಮನ ಬಗ್ಗೆ ಇವಾಗ ಕೇಳ್ತಿದ್ಯಾ? ದೇವಿ ಹೇಳ್ದಾಗಿಂದ ನನಗೆ ಅದೇ ಯೋಚನೆ ಆಗಿಬಿಟ್ಟಿದೆ ರಾಣಿ. ರಶ್ಮಿ ಮದುವೆ ಟೈಮಲ್ಲೂ ಅಮ್ಮ ಇದ್ರಂತ ದೇವಿ ಹೇಳಿದ್ರು. ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಅಲ್ಲ, ಅದು ಹೇಗೆ ಸಾಧ್ಯ ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಹೊಸಿ ನೀನೇ ಯೋಚನೆ ಮಾಡಿ ನೋಡು. ನಮಗೆಲ್ಲ ಸುಲಭವಾಗಿ ಗೊತ್ತಾಗದೇ ಇರೋ ವಿಷಯ ನಿನಗೆ ಗೊತ್ತಾಯ್ತದೆ ಅಂತಾನೆ ಆ ದ್ಯಾವಿ ಎಲ್ಲ ಮಾತಾಡಿದ್ಮೇಕೂ ನಿಂತವನೇ ಬಂದು ನಿನ್ನ ಕಿವಿನಾಗೆ ಮಾತು ಹೇಳಿದ್ದು. ಇಷ್ಟು ಆಯ್ತು ಅಣ್ಣ ಇವತ್ತು. ಆಮೇಲೆ ಗೊತ್ತಾಯ್ತು ಅವನು ಕೈ ಹಿಡ್ದು ಜಗ್ಗಿದ್ದು ನನಗೆ, ಜೀವನ ಹಾಳಾಗ್ಲಿ ಅಂದಿದ್ದು ಅಣ್ಣಂಗೆ. ಈಗ ಪ್ರಾಯಶ್ಚಿತ ಮಾಡ್ಕೋತೀನಿ ಅಂತ ಹೊರಟಿದ್ದಾನೆ. ಎಷ್ಟು ನಂಬೋದು ಏನೋ ನನಗಂತೂ ಗೊತ್ತಾಗ್ತಿಲ್ಲ. ಅವನಂತ ಕೆಟ್ಟ ಹುಳನೇ ನೋಡಿಲ್ಲ ನಾನು. ಅಂಥವನು ಒಳ್ಳೆಯವನಾಗ್ತೀನಿ ಅಂತ ಹೊರಟಿದ್ದಾನೆ. ಇದರಲ್ಲಿ ಯಾವ್ದು ನಾಟಕ ಯಾವ್ದು ಸತ್ಯ ಒಂದು ಅರ್ಥ ಆಗ್ತಿಲ್ಲ ನನಗೆ. ಅವತ್ತು ನನ್ನ ಕೈ ಹಿಡ್ದು ಎಳೆದ್ನಲ್ಲ, ಅವತ್ತೇ ಎಲ್ಲಾದರೂ ನನ್ನ ಅಣ್ಣಂಗೆ ಹೇಳಿದಿದ್ರೆ ಇವನ್ನ ಸುಮ್ಮನೆ ಬಿಡ್ತಿದ್ನ ನಮ್ಮ ಅಣ್ಣ. ನಾನೇ ಪಾಪ ಮನೆಗಿರೋದು ಒಬ್ಬನೇ ಮಗ, ಕೋಪದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ ಅಂತ ಸುಮ್ಮನೆ ಇದ್ದೆ. ಆದರೆ ಇವತ್ತೆಂಥ ಆಶ್ಚರ್ಯನೇ ನಡೆದೋಯ್ತು. ಯಾವುದು ನಂಬಬೇಕು ಬಿಡಬೇಕು ಯಾವುದು ಗೊತ್ತಾಗ್ತಿಲ್ಲ ನನಗೆ. ನೀನು ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋ ಕುತೂಹಲದಲ್ಲಿರ್ಬೋದಲ್ಲ. ಇನ್ಯಾರೂ ಅಲ್ಲ ಗೋಡಂಬಿ ಅಣ್ಣ, ಆ ಪರ್ಶು. ಏನಾಯ್ತು? ಯಾಕೆ ಅದಕ್ಕೆ ಗೋಡಂಬಿ ಅಣ್ಣ ಜೋರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಏನ್ ಚಿಕ್ಕ ದೊರೆ ಇದು ನಿಮ್ಮ ಅವಸ್ಥೆ? ಯಾಕೆ ಹಿಂಗೆ ಮಾಡ್ಕೊಬಿಟ್ರಿ ದೊರೆ? ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನ ಕಳ್ಕೋಬೇಕು ಕಲ. ಬ್ಯಾರೆ ಕಡೆ ಎಲ್ಲ ಗೆದ್ದವನು ಸೋತ, ಸೋತವನು ಸತ್ತ. ಆದರೆ ಈ ಪರ್ಸು ಸೋತು ಗೆದ್ದವನು ಗೆದ್ದು ಬೀಗ್ದವನು ಕಲ. ಲೈ ಛತ್ರಿ, ಚಿಕ್ಕವ ಮತ್ತವಳೆ ಸುರೋಜ್ಕ. ಅಯ್ಯೋ ದೊರೆ, ಏನ್ ದೊರೆ ನಿಮ್ಮ ಅವಸ್ಥೆ ಇದು? ನನ್ನ ಕಣ್ಣನ್ನ ನಾನೇ ನಂಬಕಾಯ್ತಲ್ಲ, ಹಂಗಾಗ್ಬಿಟ್ಟೈತಲ್ಲ ದೊರೆ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬಿಡಿ. ಹುಲ್ ತಿನ್ನಕ್ಕಿಲ್ಲ ಅಂತಿದ್ರು, ಆದ್ರೆ ನಿಮ್ಮನ್ನು ನೋಡಿದ ಮ್ಯಾಗೆ ಗೊತ್ತಾಯ್ತು ಹುಲ್ ಮಾತ್ರ ಅಲ್ಲ ಮೊಸರನ್ನ ತಿಂತದೆ ಅಂತ. ಇತ್ತೀಚೆಗೆ ಜಾವ್ರು ದಿಂಡ್ರು ಅಂತ ಜಾಸ್ತಿ ಸೇವೆ ಮಾಡ್ತಾ ಇದ್ದೀರಾ. ಅದು ಸಾಲದು ಅಂತ ಈ ಚಾವತಿ ಸೇವೆ ಬೇರೆ ಮಾಡಿಸ್ಕೊಂಡ್ ಬಂದಿದ್ರ. ಅಂಥದ್ದು ಏನಾಗ್ಬಿಟ್ಟಿತ್ತು ಚಿಕ್ಕ ನಿಮಗೆ? ಮುಂಚೆ ಎಲ್ಲ ಕಣ್ಣಾಗೇನೆ ಸುರ್ತಿದ್ರಿ, ಆದರೆ ಈಗ ಕಣ್ಣೆತ್ತು ನೋಡಕ್ಕಿಲ್ಲ. ಸಾನೆ ಸೊಪ್ಕಾಗ್ಬಿಟ್ಟಿದ್ದೀರ ದಣಿ, ಸಾನೆ ಸೊಪ್ಕಾಗ್ಬಿಟ್ಟಿದ್ದೀರ. ಹಾಗಿದ್ರೆ ಪರಶು ದೇವ್ರ ಸೇವೆ ಅನ್ನದಾನ ಮಾಡಿಸಿದ್ದೆಲ್ಲ ನಿಜಾನ? ಅವತ್ತು ಶಿವ ಮನೆಗೆ ನನ್ನನ್ನು ಕರ್ಕೊಂಡು ಹೋದ. ಅಲ್ಲಿ ಎಲ್ಲರೂ ಮಾತಾಡ್ತಿದ್ರು, ಆದರೆ ಇವನು ಒಂದು ಮಾತು ಆಡಲಿಲ್ಲ. ನಿಜವಾಗ್ಲೂ ಬದಲಾಗಿದ್ದಾನ? ಛತ್ರಿಯಣ್ಣ, ವಿಷಯ ಏನು ಗೊತ್ತಾ? ಚಿಕ್ಕಣಿ, ನೀವು ನನ್ನ ಅಣ್ಣ ಅಂತ ಇದ್ದೀರಾ? ಹ್ಞೂ ಛತ್ರಿಯಣ್ಣ, ನಮ್ಮ ಅಪ್ಪಯ್ಯ ನಿಮ್ಮನ್ನ ಹಂಗೆ ಕರಿತಾ ಇದ್ರು ಅಂತ ನಾನು ಹಂಗೆ ಕರೆಯೋಕ್ಕೆ ಶುರು ಹಚ್ಕೊಂಡೆ. ಪರ್ಸು ಅವರು ವಯಸ್ಸಲ್ಲಿ ದೊಡ್ಡವರು ಕಲ, ಇದು ತೆಪ್ಪು ಅಂತ ಹೇಳೋಕ್ಕೆ ಯಾರೂ ಇರಲಿಲ್ಲ ಅಣ್ಣ. ಪಾಪ ನಮ್ಮಮ್ಮನೂ ಚಿಕ್ಕಮ್ಮನೂ ನನ್ನ ತಿದ್ದಕ್ಕೆ ಶಾನೆ ಕಷ್ಟಪಟ್ಟರು, ಅವ್ರ ಕೈಲೂ ಆಗಲಿಲ್ಲ. ಯಾಕೆ ಹೇಳಿ, ನನಗೆ ಅಹಂಕಾರ ತಲೆ ಮೇಲೆ ಕೂತಿತ್ತು. ಆದ್ರೆ ಇವಾಗ
ಎಲ್ಲ ಅರ್ಥ ಆಗೈತೆ. ನಾನು ತೆಪ್ಪು ಮಾಡಿವ್ನಿ, ಅದನ್ನೆಲ್ಲ ತಿದ್ಕೋಬೇಕು ಅಂತಿದ್ದೀನಿ ಅಣ್ಣ. ಪಾಪ ಆ ಶಿವ ಮನೆಯವ್ರಿಗೆ ಶಾನೆ ಹಿಂಸೆ ಕೊಟ್ಬಿಟ್ಟೆ ಅಣ್ಣ. ಅವ್ರ ಏಳ್ಗೆನ ಸಹಿಸ್ತಿಲ್ಲ ನಾನು. ಒಡ ಹುಟ್ಟು ತಂಗಿಗೆ ಎಷ್ಟೊಂದು ಹಿಂಸೆ ಕೊಟ್ಬಿಟ್ಟೆ ಅಣ್ಣ. ಇವ್ನು ನಮ್ಮ ಪರ್ಶುನೇನಾ? ಅಷ್ಟೆಲ್ಲ ಹಾರಾಡ್ತಿದ್ದವನು ಇಷ್ಟೊಂದು ಬದಲಾಗಿದ್ದಾನ? ಇದು ನಂಬಕ್ಕೆ ಆಗ್ತಿಲ್ವಲ್ಲ. ಇಲ್ಲ, ಇದ್ರಲ್ಲೂ ಏನಾದರೂ ಮಸ್ಲತ್ತಿದ್ಯಾ ಗೊತ್ತಾಗ್ತಿಲ್ವಲ್ಲ. ನಾನು ಮಾಡಿದ್ದೆಲ್ಲ ನೆನ್ಸ್ಕೊಂಡ್ರೆ ನನ್ನ ಎದೆ ಮ್ಯಾಕೆ ನಾನೇ ಚಪ್ಪಡಿ ಕಾಲು ಎಳ್ಕೊಂಬ ಅನಿಸ್ತೈತೆ. ನೋಡಿ, ನಿಮ್ಮ ಮಾತ ಯಾರು ನಂಬಲಿ ಬಿಡ್ಲಿ, ಆದರೆ ಆ ತಾಯಿ ನಮ್ಮವ್ವ ಮಾಕಳವ್ವ ನಂಬ್ತಾಳೆ. ಛತ್ರಿ ಅಣ್ಣ, ದೊರೆ ಅನ್ಬೇಡಿ ಅಣ್ಣ. ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು. ಪರ್ಸು ಹೋಗೋ ಬಾರೋ ಅನ್ನಿ ಅಷ್ಟೇ ಸಾಕು. ನಾನು ಶುದ್ಧ ಆಗಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಏನು ಬೇಕಾನ ಮಾಡ್ತೀನಿ. ಆದರೆ ಒಂದು ವಿಷಯ ಅಣ್ಣ, ನಾನು ಬದಲಾಗಿವ್ನಿ ಅಂತ ಯಾರಿಗೂ ಹೇಳೋದು ಬೇಡ ಅಣ್ಣ. ನಿಮ್ಮಲ್ಲೇ ಇರಲಿ. ನನ್ನ ಕಣ್ಣು ಕಿವಿ ಎಲ್ಲ ಮೋಸ ಮಾಡ್ತಿದ್ಯಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಅಕ್ಕ ಊರಿಂದ ಬರಲಿ, ಮೊದಲು ಮಾತಾಡಬೇಕು. ಚಿಕ್ಕದರೆ ಚಿಕ್ಕವರು ಹೋದ್ರು. ಛತ್ರಿ, ಹೆಂಗಿತ್ಲ ನನ್ನ ಆ್ಯಕ್ಟಿಂಗು? ಅದ್ಭುತ ಚಿಕ್ಕದವ್ರೆ. ಚಿಕ್ಕವರು ಹೆಂಗ್ ಬಿದ್ರು ಅಂದರೆ ಜಾರ್ಕಂಡ್ ಬಿದ್ರು ನಿಮ್ಮ ಗುಂಡಿಗೆ.